ಮುಸ್ಲಿಮಲ್ಲಿ ಎಷ್ಟು ಜಾತಿ ಇದೆ? 10 ಜಾತಿ ಇದೆ. ಶಿಯಾ ಇದೆ, ಸುನ್ನಿ ಇದೆ, ಬೋರಾ ಇದೆ, ಕೋರಾ ಇದೆ, ಏನೇನೋ ಇದೆ. ಅಲ್ಲಿ ಒಂದನ ಡಿವೈಡ್ ಮಾಡಿದಾರಾ? ಒಂದು ಡಿವೈಡ್ ಮಾಡಿಲ್ಲ. ಹಿಂದೂಗಳಲ್ಲಿ ಒಡೆದು ಪೀಸ್ ಸಣ್ಣದು ಬಿಟ್ಟಿಲ್ಲ. 200 ಇರೋರ್ನು ಒಂದು ಜಾತಿಗೆ ಹಾಕಿ ಕೊಟ್ಟಿದ್ದಾರೆ. 200 ಜನಸಂಖ್ಯೆ ಇರೋ ಕುಟುಂಬನೂ ಕೂಡ ಒಂದು ಜಾತಿ ಮಾಡಿ ಡಿವೈಡ್ ಮಾಡಿದ್ದಾರೆ. ಯಾರು ಹೇಳಿದ್ರು ಮನೆಗೆ ಬಂದಿದ್ದೀರಿ ಅಂತ? ಕಾಂಗ್ರೆಸ್ MLA ಹೇಳಿದಾನಲ್ಲ, ಯಾರು? ರವಿ ಗಾಣಿಗ ಹೇಳಿದ್ದಾನೆ, ದಾವಣಗೆರೆಯವರು ಹೇಳಿದ್ದಾರೆ, ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ. ಕಾಂಗ್ರೆಸ್ MLAಗಳು ಹೇಳ್ತಾ ಇದ್ದಾರೆ, ನಾವೆಲ್ಲ ಹೇಳ್ತಾ ಇರೋದು ಮನೆಗೆ ಬಂದಿಲ್ಲ ಅಂತ. ನಮ್ಮ ಮನೆಗೆ ಬಂದವರು ಹೆಂಗೋ ಗೊತ್ತಿಲ್ಲ. ಯಾರ ಮನೆಗೂ ಬರದೇ ಸರ್ವೆ ಮಾಡಿರೋ ಅಂಥದ್ದು. ದಿಸ್ ಈಸ್ ದ ಟೆಕ್ನಿಕ್ ಆಫ್ ಸಿದ್ದರಾಮಯ್ಯ. ಇಲ್ಲಿ 165 ಕೋಟಿ ಖರ್ಚು ಮಾಡಿದ್ದಾರೆ, ಅದನ್ನು ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಈ ಆಯೋಗ ಏನಿದೆ ಲೂಟಿ ಹೊಡೆದಿದೆ. ಇದನ್ನ ತನಿಖೆ ಆಗಬೇಕು, ಇದನ್ನ ಲೋಕಾಯುಕ್ತಕ್ಕೆ ತನಿಖೆಗೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ. ಎಲ್ಲರೂ ಆಪಾದನೆ ಮಾಡ್ತಾ ಇದ್ದಾರೆ, ನಮ್ಮ ಮನೆಗೆ ಬಂದಿಲ್ಲ, ನಮ್ಮ ಮನೆ. ಆ ದುಡ್ಡೆಲ್ಲ ಎಲ್ಲೋಯ್ತು? ಒಂದು ಸರ್ವೆ ಮಾಡೋಕ್ಕೆ, ಒಂದು ಮನೆಗೆ ಹೋಗೋಕ್ಕೆ ಇಷ್ಟು ದುಡ್ಡು ಅಂತ ಕೊಡ್ಬೇಕು ನಾವು ಸರ್ಕಾರದ. 165 ಕೋಟಿ 165 ಕೋಟಿ ದುಡ್ಡು ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ. ಪಂಚ ಗ್ಯಾರಂಟಿ ಅಂದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ, ಆ ಒಂದು ಹಾದಿ ತಪ್ಪಕ್ಕೆ ಮಾಡ್ತಾ ಇದ್ದಾರೆ, ಅಥವಾ ಏನು ನೀವು ಹೋರಾಟ ಏನು ಮಾಡ್ತಾ ಇದ್ರೆ ಅದನ್ನ ಹಾದಿ ತಪ್ಪಕ್ಕೆ ಮಾಡ್ತಾ ಇದ್ದಾರೆ ಅಲ್ಲ. ಅವ್ರ ಕುರ್ಚಿಗೆ ಕಂಟಕ ಬಂದಿದೆ. BJP ದೊಡ್ಡ ರೀತಿಯಾದಂಥ ಹೋರಾಟವನ್ನು ಅವ್ರು ತಿಳ್ಕೊಂಡಿದ್ರು. ಒಂದು ದಿನ ಅಧಿಕಾರ ಅಂತ ಸುಮ್ಮನೆ ಆಗ್ತಾರೆ ಅಂತ ಇಡೀ ರಾಜ್ಯವ್ಯಾಪಿ ನಾವು ಹೋರಾಟ ಮಾಡ್ತಾ ಇದ್ದೀರಿ. ಡೈವರ್ಟ್ ಮಾಡಬೇಕು, ಸಿದ್ದರಾಮಯ್ಯನ ಇದು ಡೈವರ್ಟ್ ಮಾಡಬೇಕು. ಈ ವಿಚಾರಗಳನ್ನೆಲ್ಲ ಜನಗಳ ಮನಸ್ಸಲ್ಲಿ ಈ ತಂದಿಟ್ಬಿಟ್ರೆ ಇವರಿಬ್ಬರು ಕಿತ್ತಾಡ್ಕೊಂಡು ಇರ್ತಾರೆ, ನಾನು ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತ. ಹೇಗೂ ನಿದ್ದೆ ರಾಮಯ್ಯ ನಿದ್ದೆ ಮಾಡೋಕ್ಕೆ ಸಮಯ ತಗೊಂತ ಇದ್ದಾರೆ ಅಷ್ಟೇ ಅವರು. ಈ ಹಿಂದೆ ನೀವು ಬೆಂಗಳೂರಲ್ಲಿ DK ಶಿವಕುಮಾರ್ ನವೆಂಬರ್ ನಂತರ CM ಆಗ್ತಾರೆ ಅಂತ ಹೇಳಿದ್ರಿ. ಈಗ ಮೊನ್ನೆ ಅಷ್ಟೇ ನಿಮ್ಮ ಮಕ್ಕಳಿಗೆ ಸ್ವಾಮೀಜಿ ಕೂಡ ನಿನ್ನೆ ಹೇಳಿದ್ದಾರೆ DK ಶಿವಕುಮಾರ್ CM ಆಗ್ತಾರೆ ಅಂತ. ಇಲ್ಲೊಂದು ಕಡೆ ನಿಮ್ಗೆ ಮುಂಚೆನೇ ಗೊತ್ತಾಗಿದ್ದಾರೆ ಹೆಂಗೆ DK ಶಿವಕುಮಾರ್ CM ಆಗೋದು? ನೋಡಿರಿ, ಒಪ್ಪಂದ ಆಗಿರೋದು 100ಕ್ಕೆ 100 ಸತ್ಯ. ಒಪ್ಪಂದ ಆಗಿರೋದು 100ಕ್ಕೆ 100 ಸತ್ಯ. ಇವತ್ತಲ್ಲ ಒಪ್ಪಂದ ಆಗಿರೋದು, 2 ವರ್ಷದಿಂದನೇ ಒಪ್ಪಂದ ಆಗಿದೆ. 100ಕ್ಕೆ 100 ಸತ್ಯ. ಈಗ ಸಿದ್ದರಾಮಯ್ಯ ಮಾತು ತಪ್ತಾ ಇದ್ದಾರೆ ಅಷ್ಟೇ ಇಲ್ಲಿ ನಡೀತಾ ಇರೋದು. ಅದರಿಂದ ಕಾಂಗ್ರೆಸ್ಸಲ್ಲಿ ಒಂದು ರೀತಿ ದಂಗೆ ಹೇಳ್ತಾರೆ. ಈಗಾಗಲೇ ಅಭಿವೃದ್ಧಿಗೆ 2 ವರ್ಷದಿಂದ ಯಾರೂ ಹಣ ಬಿಡುಗಡೆ ಮಾಡದೆ ಕಾಂಗ್ರೆಸ್ MLAಗಳು ದಂಗೆ ಹೇಳಿದ್ದಾರೆ. ಎಲ್ಲ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ MLAಗಳು. ನನಗೀಗ ಪತ್ರಕರ್ತರು ಹೇಳ್ತಾ ಇದ್ರು, BJP ಸರ್ಕಾರನೇ ಬೆಸ್ಟ್ ಇತ್ತು, ಅಟ್ಲೀಸ್ಟ್ 100 ರೂಪಾಯಿ ಕೇಳಿದ್ರೆ 50 ರೂಪಾಯಿ ಕೊಡೋರು ಇವ್ರು 10 ರೂಪಾಯಿ ಕೊಡೋ ಯೋಗ್ಯತೆ ಇಲ್ಲ ಅಂತ ಕೇಳ್ತಾ ಇದ್ದಾರೆ. 10 ರೂಪಾಯಿ ಕೊಡೋ ಯೋಗ್ಯತೆ ಇಲ್ಲ. ಆ ಪರಿಸ್ಥಿತಿ. ಅಭಿವೃದ್ಧಿ ಅಂತೂ ಇಲ್ಲೇ ಇಲ್ಲ. ಬರೀ ಸ್ಕ್ಯಾಂಡಲ್ಲು, ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ, ವಿಷ ಕುಡಿತೀನಿ ದಿನ ಬರ್ತಾನೆ ಇದೆ. ನಮ್ದಾದಾಗ ದೊಡ್ಡ ಸುದ್ದಿ ಆಗೋಯ್ತು, ಈಗ ಸುದ್ದಿನೇ ಇಲ್ಲ. ಕಾಂಗ್ರೆಸ್ ಅವರು ಅದನ್ನು ಕೇಳಿದ್ರೆ ಹೋಗಿ ಕಂಪ್ಲೇಂಟ್ ಕೊಡೋಗ್ರಿ ಅಂತಾರೆ. ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ರಿ, ಎಲ್ಲಿ ಬೇಕೋ ಕಂಪ್ಲೇಂಟ್ ಕೊಡ್ರಿ ಅಂತಾರೆ. ಆವಾಗ ಆ ಕಂಪ್ಲೇಂಟ್ ಇಟ್ಕೊಂಡೆ ಆಟ ಆಡಿದ್ರು. ನೋಡಿ, ನರೇಂದ್ರ ಮೋದಿಯವರು ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು 2 ಬಾರಿ ಇಳಿಸಿದ್ದಾರೆ. ಈಗ 50 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದಾರೆ. ಇವ್ರು ಯಾವುದನ್ನ ಇಳಿಸಿ ಜಾಸ್ತಿ ಮಾಡಿದರೆ ನಾವು ಒಪ್ಕೊತಾ ಇದ್ದೆ. ಯಾವ್ದು ಇಳಿಸಿದ್ದಾರೆ? ಡೀಸೆಲ್ ಬೆಲೆ ಇಳಿಸಿದಾರ, ಪೆಟ್ರೋಲ್ ಬೆಲೆ ಇಳಿಸಿದಾರ, ಹಾಲಿನ ಬೆಲೆ ಇಳಿಸಿಲ್ಲ. ನರೇಂದ್ರ ಮೋದಿ ಇಳಿಸಿದ್ರು, ಈಗ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಒಂದೇ. ಇವರು ಯಾವುದನ್ನು ಬಿಟ್ಟಿಲ್ಲಲ್ಲ. 50 ಬೆಲೆ ಏರಿಕೆ ಆಗೋಗ್ಬಿಟ್ಟಿದೆಯಲ್ಲ. ಹಾಲು, ಆಲ್ಕೋಹಾಲು, ಸ್ಟ್ಯಾಂಪ್ ಡ್ಯೂಟಿ, ಮನೆ ತೆರಿಗೆ, ನೀರಿನ ತೆರಿಗೆ, ಕಸದ ತೆರಿಗೆ, ಏನೇನು ತೆರಿಗೆ ಇದೆ ಎಲ್ಲ ಹಾಕ್ಬಿಟ್ಟಿದ್ದೀರಲ್ಲ. ಅದು ಜನರ ಆಕ್ರೋಶಕ್ಕೆ ಗುರಿಯಾಗಿರ್ತಕ್ಕಂಥದ್ದು. ಇದರಿಂದ ಇವತ್ತು ಕೇಂದ್ರ ಸರ್ಕಾರ ಮಾಡಿರೋ ಒಂದೇ ಒಂದು ವಿಚಾರವಾಗಿ ತೆರಿಗೆಯನ್ನು ಜಾಸ್ತಿ ಮಾಡೋದು. ಇವರು 100 ತೆರಿಗೆಗಳನ್ನು ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ಜನರ ಆಕ್ರೋಶ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.